ನನ್ನ ಜೊತೆಗಿದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ಇವತ್ತಿನ ಪವರ್ ಫೋಕಸ್ನಲ್ಲಿ ಮೊಟ್ಟ ಮೊದಲ ಸ್ಟೋರಿಯಾಗಿ ನಾವು ಮಾತನಾಡೋದಕ್ಕೆ ಹೊರಟಿರೋದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೊಟ್ಟ ಮೊದಲ ಹಗರಣ. 2024ರ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪವನ್ನು ಎದುರಿಸಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ಅದು ಸಿಬಿಐಗೆ ವಹಿಸಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ರಾಜ್ಯದ ಉಚ್ಚಾಟಿತ ಬಿಜೆಪಿ ನಾಯಕರು ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿದೆ. ಹಾಗಾದ್ರೆ ಇದು ಯಾವ ರೀತಿ ಸರ್ಕಾರಕ್ಕೆ ಕುಣಿಕೆ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಇವತ್ತಿನ ಸ್ಟೋರಿ ನಂಬರ್ 1ರಲ್ಲಿ. ವಾಲ್ಮೀಕಿ ನಿಗಮ ರಾಜ್ಯ ಕಾಂಗ್ರೆಸ್ ಸರ್ಕಾರದ 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರದ ಮೊಟ್ಟ ಮೊದಲ ಹಗರಣ ವಾಲ್ಮೀಕಿ ನಿಗಮದ ಅಕ್ರಮ ಕೇಸ್. ಅದನ್ನ ಸಿಬಿಐಗೆ ವಹಿಸಿ ಈಗ ರಾಜ್ಯ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹೈಕೋರ್ಟ್ ಮಹತ್ವದ ಆದೇಶ ರಾಜ್ಯ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ಆಲ್ರೆಡಿ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ಗೆ ಈಗ ಮತ್ತೊಂದು ಶಾಕ್. ಪ್ರಕರಣದ ಎಲ್ಲ ದಾಖಲೆಗಳನ್ನ ಸಿಬಿಐಗೆ ವರ್ಗಾಯಿಸಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಆಲ್ರೆಡಿ ರಾಜೀನಾಮೆಯನ್ನ ಸಚಿವರಾಗಿದ್ದ ನಾಗೇಂದ್ರ ಕೊಟ್ಟರು, ವಾಪಸ್ ಅವರು ಸಚಿವರ ಆಗಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಈಗ ಸಿಬಿಐಗೆ ಈ ಪ್ರಕರಣ ವಹಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಈ ಅರ್ಜಿ ಸಲ್ಲಿಸಿದ್ದು ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಮತ್ತು ಅವ್ರ ಜೊತೆಗೆ ಒಂದಿಷ್ಟು ಜನ ಟೀಮ್ ಎಲ್ಲ ಸೇರಿ ಈ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಈ ಪ್ರಕರಣ ಸಿಬಿಐಗೆ ಹೋಗಿದೆ. ಇದೊಂದು ರೀತಿ ಸಡನ್ ಆಗಿ ಬಂದಂತ ಒಂದು ಸರ್ಪ್ರೈಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಸರ್, ಕಾಂಗ್ರೆಸ್ ಸರ್ಕಾರಕ್ಕೆ ಸುಮಾರಿತ್ತು ಮಾತಾಡೋದಕ್ಕೆ, ಇರೋದನ್ನೇ ನೋಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಈಗ ಹೊಸದು ಸರ್, ಸಿಬಿಐಗೆ ವಹಿಸಿ ಆದೇಶ ಕೊಟ್ಟಿದೆ. ಸರ್ಕಾರಕ್ಕೆ ಏನು ಪ್ರಾಬ್ಲಮ್ಮು? ಸಿಎಂ ಡಿಸಿಎಂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಹಣಕಾಸು ಸಚಿವರು, ಕೆಪಿಸಿಸಿ ಅಧ್ಯಕ್ಷರು. ಪ್ರಣೋತ್, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಹೈಕೋರ್ಟಿನ ಇವತ್ತಿನ ಡಿಸಿಷನ್ ಏನಿದೆಲ್ಲ, ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಕೊಟ್ಟಂತಹ ಈ ಡಿಸಿಷನ್ ಇದೆ ಅಲ್ವಾ, ಇದು ರಾಜ್ಯ ಸರ್ಕಾರದ ಮುಖಕ್ಕೆ ನಾವು ಹೇಳ್ತೀವಲ್ವಾ, ಇನ್ನು ಚರಂಡಿಯಲ್ಲಿ ಮುಳುಗಿಸ್ಬಿಟ್ಟು ಚಪ್ಪಲಿಲಿ ಹೊಡೆದಂಗೆ ಅಂತ, ಆ ರೀತಿಯ ಒಂದು ಇವತ್ತಿನ ಬೆಳವಣಿಗೆ ಏನಿದೆ ಅಲ್ವಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್, ಯತ್ನಾಳ್ ಆಲ್ಮೋಸ್ಟ್ ವಿರೋಧ ಪಕ್ಷವಾಗಿ ಈ 2.5 ವರ್ಷ ಕೆಲಸ ಮಾಡಿದವರು ನಾಟ್ ಬಿ ಜೆ ಪಿ. ಐ ಥಿಂಕ್ ಯತ್ನಾಳ್ ಎಲೋನ್ ವಿರೋಧ ಪಕ್ಷವಾಗಿ 2.5 ವರ್ಷದಲ್ಲಿ ಕೆಲಸ ಮಾಡಿದ್ರು. ಇವತ್ತು ಅವರು ಉಚ್ಚಾಟಿತ ನಾಯಕ. ಕೆಲವೊಮ್ಮೆ ಸತ್ಯವನ್ನು ಮಾತಾಡಿದ್ರು, ಕಡುವಾಗಿ ಮಾತಾಡಿದ್ರು, ಅವರು ಹೊರಗಡೆ ಹೋಗ್ತಾರೆ ಅನ್ನೋದಕ್ಕೆ ಯತ್ನಾಳ್ ಒಂದು ಉದಾಹರಣೆ ಕೂಡ ಹೌದು. ಇವತ್ತು ದೌರ್ಭಾಗ್ಯ ಕರ್ನಾಟಕದ ಜನತೆ ಇತ್ತು. ಏನಕ್ಕಂದ್ರೆ ಇಂಥ ಒಂದು ಸರ್ಕಾರವನ್ನು ಆಯ್ಕೆ ಮಾಡಿದ್ವಿ ನಾವು 146 ಜನನು. ವಾಲ್ಮೀಕಿ ಹಗರಣ ಅಂತ ಯಾವಾಗ ಆಯಿತು, ನಾಗೇಂದ್ರ ಅವರು ಜೈಲಿಗೆ ಹೋಗ್ತಾರೆ, ಡಿಪೆಂಡ್ ಮಾಡ್ಕೋತಾರೆ. ಆದರೆ ಸಿದ್ದರಾಮಯ್ಯನವರು ಇದೇ ಒಂದು ಹಗರಣವನ್ನು, ಸ್ಕ್ಯಾಮನ್ನು ಒಪ್ಕೋತಾರೆ. ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ಈ ಮಾತನ್ನು ಒಪ್ಕೋತಾರೆ, ಹೌದು ಇಂಥದ್ದೊಂದು ಹಗರಣ ಆಗಿದೆ. ಆದರೆ ನಮ್ಮ ಘನವೆತ್ತ ಸಚಿವರು ಮಾಡಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವ ಮಾತನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯ ಅಧಿವೇಶನದಲ್ಲಿ ಒಪ್ಕೋತಾರೆ. ಐ ಥಿಂಕ್ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಈ ರೀತಿಯ ಒಂದು ಫೈನಾನ್ಸ್ ಮಿನಿಸ್ಟರ್, ಅವರೇ ಫೈನಾನ್ಸ್ ಮಿನಿಸ್ಟರ್, ಅಂಥ ಒಂದು ಹಗರಣವನ್ನು ಒಂದು ಸಿ ಎಂ ವಿಧಾನಸಭೆಯಲ್ಲಿ ಒಪ್ಕೋಬೇಕಾದ್ರೆ ದುರಾದೃಷ್ಟ. ಆ್ಯಂಡ್ ಹಿಯರ್ SIT ಮಾಡ್ತಾರೆ, CBIಗೆ ಕೊಡಲ್ಲ ಅಂತ ಹೇಳ್ತಾರೆ. SIT ಮಾಡಿ ಆಲ್ಮೋಸ್ಟ್ ಅಲ್ಲ, ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಇಲ್ಲ, ನಮ್ಮ ಮಿಸ್ಟರ್ ನಾಗೇಂದ್ರ ಈಸ್ ವೆರಿ ಕ್ಲೀನ್, ನಮ್ಮ ಕಾಂಗ್ರೆಸ್ ಅವರು ಅಂತೂ ನಾವು ಈ ಥರ ಕೈ ಮಾಡೇ ಇಲ್ಲ, ಯಾವಾಗಲೂ ಹೀಗೆ ಮಾಡಿದವರು, ಭಾಗ್ಯಗಳನ್ನು ಕೊಟ್ಟವರು ಅಂತಲೇ ಹೇಳ್ಕೊಂಡು ತಿರುಗಿದ್ರು. ED ಅವರು ಅರೆಸ್ಟ್ ಮಾಡಿದರು, ED ಕೇಸ್ ಆಯಿತು. ಬಟ್ ನೋಡಿ ಇಲ್ಲಿ ED ಅವರು ಬಂದಾಗ, CBI ಬಂದಾಗ, ಯಾವುದೇ ಸ್ಟೇಟ್ ಗವರ್ಮೆಂಟ್ ಅದರ್ ದೆನ್ BJP ಇದ್ದರೆ ಅವರು ಬೊಬ್ಬೆ ಹೊಡೆಯುವ ಮಾತೇನು? ED ಮತ್ತು CBI ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿದೆ, ನಮಗೆ ನ್ಯಾಯ ಸಿಕ್ಕಲ್ಲ, ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, IT ಹಿಡ್ಕೋತಾರೆ, CBI ಹಿಡ್ಕೋತಾರೆ, ED ಹಿಡ್ಕೋತಾರೆ, ನಮಗೆ ಟಾರ್ಗೆಟ್ ಮಾಡ್ತಾರೆ. ಈವನ್ ಕರ್ನಾಟಕ ಗೌರ್ಮೆಂಟ್ ಪಾಸ್ಟ್ ಒಂದು ಆ್ಯಕ್ಟ್ ಪಾಸ್ ಮಾಡ್ತಾರೆ, ರಾಜ್ಯ ಸರ್ಕಾರದ ಏನು ಒಪ್ಪಿಗೆ ಇಲ್ಲದೆ, ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ CBI ಅವರು ಸ್ಟೇಟ್ಗೆ ಬರುವಾಗಿಲ್ಲ, ಯಾವುದೇ ಒಂದು ಇನ್ವೆಸ್ಟಿಗೇಷನನ್ನು ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಮಾಡಲಿಕ್ಕಾಗಲ್ಲ ಅಂತ. ಬಟ್ ನಾವು ಈಗ ಯತ್ನಾಳ್ ಅವರ ಅರ್ಜಿ ಮೇರೆಗೆ ಹೈಕೋರ್ಟ್ ಅದನ್ನು ಮಾನ್ಯ ಮಾಡಿದೆ. ಎಸ್, ಎಲ್ಲ ಪೇಪರ್ಸ್ಗಳು ಏನಿದೆ ಅದನ್ನು CBIಗೆ ಕೊಡಿ ಅಂತ.
ಮೊನ್ನೆ ನಾವು ನೋಡಿದ್ವಿ ದರ್ ಇಸ್ ಎ ಇಡಿ ರೈಡ್. ಎಲ್ಲಿ ಇಡಿ ರೈಡ್ ಆಯಿತು? ಯಾರ್ಯಾರ ಮನೆಗೆ ಆಯಿತು? ನಾಗೇಂದ್ರ ಅವರಿಗೆ ಆಯಿತು. ಆ ಕಡೆ ನೋಡಿದರೆ ನೀವು ತುಕಾರಾಮ್ ಮನೆಗೆ ಆಯಿತು. ಆ ಕಡೆ ನೋಡಿದರೆ ನೀವು ಕಂಪ್ಲಿ ಗಣೇಶ್ ಮನೆಗೆ ಆಯಿತು. ಏನಕ್ಕೆ ತುಕಾರಾಮ್ ಮನೆಗೆ ಯಾಕಾಯ್ತಪ್ಪ? ನಾಗೇಂದ್ರ ಅವರು ಹೌದು ವಾಲ್ಮೀಕಿ ಹಗರಣ ಮಾಡುವಾಗ ಅವರು ಕನ್ಸರ್ನ್ ಮಿನಿಸ್ಟರ್ ಇದ್ರು. ತುಕಾರಾಮ್ ಅವರಿಗೆ ಏನಕ್ಕಾಯ್ತು? ಕಂಪ್ಲಿ ಗಣೇಶ್ ಅವರಿಗೆ ಏನಕ್ಕಾಯ್ತು? ನೀವೊಂದು ಮಾತು ಕೇಳ್ತಾ ಹೇಳಿದ್ರಿ ನೀವು. ಯು ಜಸ್ಟ್ ಆಸ್ಟ್ ಎ ಕ್ವಶನ್. ಏನು ಸರ್ ಇದು KPCC ಅಧ್ಯಕ್ಷರಿಗೆ ಬರ್ಬೋದಾ ಅಥವಾ ನಮ್ಮ ಹಣಕಾಸು ಸಚಿವರಾದ ಸಿದ್ದರಾಮಯ್ಯನವರಿಗೂ ಬರ್ಬೋದಾ ಅಂತ ಕೇಳಿದ್ರಿ. ಎಸ್, ಐ ಸೇ ಹಿಯರ್ ಸಿ, ಈಗ ಇಡಿ ಆದ ಕೂಡಲೇ ಯಾರ್ಯಾರ ಮನೆಗೆ ರೈಡ್ ಆಯಿತು? ತುಕಾರಾಮ್ ಮನೆಗೆ ಯಾಕಾಯಿತು? ಕಂಪ್ಲಿ ಗಣೇಶ್ ಮನೆಗೆ ಯಾಕಾಯಿತು? ನಾಗೇಂದ್ರ ಅವರ ಮನೆಗೆ ಯಾಕಾಯಿತು? ಇದೇ ಹಗರಣವನ್ನು ನಾವು BJP ಇದ್ದಾಗ ನೋಡಿದ್ವಿ. ಪ್ರಣುತ್ ಈಶ್ವರಪ್ಪನವರು, ಸಂತೋಷ್ ಅಂತ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಈಶ್ವರಪ್ಪನವರ ಹೆಸರು ಬರೀತಾನೆ ಅದ್ರಲ್ಲಿ. ಈಶ್ವರಪ್ಪನವರು ನನಗೆ ವರ್ಕ್ ಮಾಡಂತ ಹೇಳಿಬಿಟ್ಟಿದ್ರು, ನಾನು ವರ್ಕ್ ಮಾಡಿಬಿಟ್ಟಿದ್ದೆ ಮೌಖಿಕವಾಗಿ, ಅದರ ನಂತರ ಅವರು ನನಗೆ ಆರ್ಡರ್ ಕೊಟ್ಟಿಲ್ಲ ಅಂತ ಸೂಸೈಡ್ ಆಗುತ್ತೆ. ಉಡುಪಿಯಲ್ಲಿ ಹೋಗಿ ಒಂದು ಲಾಡ್ಜಲ್ಲಿ ಸೂಸೈಡ್ ಮಾಡ್ಕೊತಾನೆ. ಇದೇ ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಾರೆ. ಈಶ್ವರಪ್ಪನವರೇ ಡೆತ್ ನೋಟಲ್ಲಿ ನಿಮ್ಮ ಹೆಸರಿದೆ, ನೀವು ರಾಜೀನಾಮೆ ಕೊಡಬೇಕಂತ. ಈಶ್ವರಪ್ಪನವರು ರಾಜೀನಾಮೆನೂ ಆಗುತ್ತೆ. ಅದೇ ಫಾರ್ಮುಲಾವನ್ನು ಸಿದ್ದರಾಮಯ್ಯನವರು ಉಪಯೋಗಿಸ್ತಾರೆ. ಆಯಿತು, ನಮ್ಮ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ, ಕೈ ತೊಳ್ಕೊಂಡ್ಬಿಡುವ ಅಂತ. ಬಟ್ ಇಟ್ ಈಸ್ ನಾಟ್ ದ ಕೇಸ್. ಹಿಯರ್ ಇಟ್ಸ್ ನಾಟ್ ದ ಕೇಸ್. ಮನಿ ಟ್ರಯಲ್ ಇದೆ. ನೀವು ಈಶ್ವರಪ್ಪನವರ ಕೇಸ್ಗೆ ಹೋದಾಗ ಯು ಕ್ಯಾನ್ ಸಿ ಓನ್ಲಿ ಒನ್ ಡೆತ್ ನೋಟ್. ಇಲ್ಲಿ ಚಂದ್ರಶೇಖರ್ ಏನಿದ್ದಾರೆ, ಅವರು ಡೆತ್ ನೋಟಲ್ಲಿ ನಾಗೇಂದ್ರ ಅವರ ಮೌಖಿಕ ಸೂಚನೆ ಮೇರೆಗೆ ನಾನು ಮಾಡಿದ್ದೀನಿ ಅಂತ ಬರೀತಾರೆ. ಒಂದಾದ್ರೆ ಇಲ್ಲಿ ಮನಿ ಟ್ರಯಲ್ ಅಂತ ನಾವು ಏನು ಹೇಳ್ತೀವಲ್ವಾ, ಈ ಹಗರಣ ಸ್ಕ್ಯಾಮ್ ಅಂತ ಏನು ಹೇಳ್ತೀವಲ್ವಾ, ಅದರ ಮನಿ ಟ್ರಯಲ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿದೆ. ಅಂದರೆ ರಾಜ್ಯದ ಖಜಾನೆಯಲ್ಲಿರುವ ದುಡ್ಡನ್ನು, ಯಾವುದು ಬ್ಯಾಂಕ್ ಆಫ್ ಬರೋಡಾ, ಕಾರ್ಪೊರೇಷನ್ ಬ್ಯಾಂಕ್ ನಾವು ಏನು ಹೇಳ್ತೀವಲ್ವಾ, ಆ ಬ್ಯಾಂಕಿಂದ ಇವರು ಉಳಿದ RBL ಬ್ಯಾಂಕ್ ಅಕೌಂಟ್ಸ್, ಬೇರೆ ಬೇರೆ ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ವಿಡ್ರಾ ಮಾಡಿದ್ದಾರೆ ಅನ್ನೋದು ನಾಗೇಂದ್ರ ಅವರ ಮೇಲೆ ಇರುವ ಆಪಾದನೆ, ಸ್ಕ್ಯಾಮ್. ಬಟ್ ಹಿಯರ್ ಇಟ್ ಈಸ್ ವೆರಿ ಈಸಿ. ನೀವು ಈಗ ಈಶ್ವರಪ್ಪನವರ ವಿಷಯಕ್ಕೆ ಬಂದಾಗ ದರ್ ಇಸ್ ನೋ ಮನಿ ಟ್ರಯಲ್, ನಿಮ್ಗೇನು ಡಾಕ್ಯುಮೆಂಟರಿ ಎವಿಡೆನ್ಸ್ ಸಿಗ್ತಾ ಇರಲಿಲ್ಲ. ಬಟ್ ಹಿಯರ್ ಸಿದ್ದರಾಮಯ್ಯನವರೇ ಒಪ್ಕೊಳ್ಬೇಕಂತ ಯಾಕೆ ಆಯ್ತು ಅಂತ ಹೇಳಿದ್ರೆ, ದುಡ್ಡು ಟ್ರಾನ್ಸ್ಫರ್ ಆಗಿ ಹೋಗಿದೆ, ಅದನ್ನು ಯಾರು ರೀಡೂ ಮಾಡ್ಲಿಕ್ಕಾಗಲ್ಲ. ಅದನ್ನು ತಗೊಂಡು ಬಂದು ಇಲ್ಲಪ್ಪ ನಾವು ಮಾಡಲೇ ಇಲ್ಲ, ಎಲ್ಲ ಸರಿ ಮಾಡಿದೀವಿ ಅಂತ ಹೇಳಲಿಕ್ಕಾಗಲ್ಲ. ಈಗ ನೀವು ನೋಡಿದರೆ ಯಾವುದು G ಕ್ಯಾಟಗರಿ ಸೈಟ್ಗಳಿತ್ತು, ಅಥವಾ ಈಗ ಸಿದ್ದರಾಮಯ್ಯನವರ 14 ಸೈಟ್ ಇತ್ತು, ವಾಪಸ್ ಕೊಟ್ಬಿಟ್ವಿ ಅಂತ ಹೇಳಿದರೆ ಓಕೆ ಅಪ್ಪ, ಕಣ್ತಪ್ಪಿನಿಂದ ಆಗಿದೆ, ಏನಕ್ಕೋ ನನಗೆ ಬಂದಿದೆ, ಗೊತ್ತಿದ್ದೇನೋ ಬಂದಿದೆ, ಅದನ್ನು ನಾನು ಟ್ರಾನ್ಸ್ಫರ್ ವಾಪಸ್ ಕೊಟ್ಬಿಟ್ಟಿದ್ದೀನಿ ಅಂದರೆ ಅದಕ್ಕೊಂದು ರೀತಿ ಅರ್ಥ ಇತ್ತು. ದಿಸ್ ಈಸ್ ನಾಟ್ ದ್ಯಾಟ್. ಒಂದು ಚೆಕ್ಕು, ಗವರ್ಮೆಂಟ್ನ ಒಂದು ಚೆಕ್ಕು ಅಲ್ಲಿಂದ ಬೇರೆ ಬೇರೆ ಖಾತೆಗೆ ಹೋಗಬೇಕಾದ್ರೆ ಅದಕ್ಕೆ ಪ್ರೊಸೀಜರ್ಸ್ ಇದೆ. ಯಾರ್ಯಾರು ಸೈನ್ ಆಗಬೇಕು, ಯಾವ IAS ಆಫೀಸರ್ ಇದ್ದಾನೆ, ಯಾವ ಕ್ಲರಿಕಲ್ ಡಿವಿಷನ್ ಇಂದ ಹಿಡಿದು ಟಿಲ್ ದ ಬ್ಯಾಂಕ್ ಮ್ಯಾನೇಜರ್ ಇಟ್ ಗೋಸ್. ಕರೆಕ್ಟ್. ಈಗ ನೋಡಿ, ಅವರು ಕೆಲವು ಕಂಪನಿಗಳು ನೋಡಿ, ಪಿಮಸ್ ಮ್ಯಾನೇಜ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ಗೆ 5.3 crores, ಜೆಲಿಯನ್ ಟ್ರೈನಿಂಗ್ ಕನ್ಸಲ್ಟಿಂಗ್ ಸರ್ವಿಸಸ್ಗೆ 5 ಕೋಟಿ, ಹ್ಯಾಪಿಯೆಸ್ಟ್ ಮೈನ್ಸ್ ಟೆಕ್ನಾಲಜಿಗೆ 4.25 ಕೋಟಿ, YM ಎಂಟರ್ಪ್ರೈಸಸ್ಗೆ, ಹೀಗೆ ನೀವೊಂದು 20 ಕಂಪನಿಗಳನ್ನು ನೋಡ್ಬೋದು. ಬಾರ್ಗಳಿಗೂ ಆಲ್ಮೋಸ್ಟ್ ಬಾರ್ಗಳಿಗೆ 187 crores. ಇದು ಯಾರ್ದು? ವಾಲ್ಮೀಕಿ. ನೀವು ಏನು ನಾವು ನಿಯೋಗ ಅಂತ ಹೇಳ್ತೀವಿ, ಹಗರಣ ಅಂತ ಹೇಳ್ತೀವಿ, ಯಾರಿಗಾಗಿ? ವಾಲ್ಮೀಕಿ ನಿಗಮ ಯಾರಿಗಾಗಿ ಮಾಡಿರೋದು? ವಾಲ್ಮೀಕಿ ಜನಾಂಗದವರ ಅಭಿವೃದ್ಧಿಗಾಗಿ ಮಾಡಿರೋದು, ಆ ಮಕ್ಕಳ ಎಜುಕೇಷನ್ಗೆ, ಆ ದೀನದಲಿತರಿಗೆ ಮಾಡಿರೋದು. ಓಕೆ, ಸಿದ್ದರಾಮಯ್ಯನವರು ಬಂದಿದ್ದೇ ಅಹಿಂದ ಅಂತ ಕೇಳ್ಕೊಂಡು, ಹಗರಣ ಆಗಿದ್ದೇ ಫಸ್ಟ್ ಅಲ್ಲೇ. ಇಟ್ಸ್ ಎ ಸೇಮ್. ಈವನ್ ಸಿದ್ದರಾಮಯ್ಯನವರು ಅದನ್ನು ವಿಧಾನಸಭೆಯಲ್ಲಿ ಒಪ್ಕೊಳ್ಳುವಾಗಲೂ ಮುಜುಗರ ಇತ್ತೇ ಇತ್ತು CMಗೆ. ಅದರಲ್ಲಿ ಎರಡನೇ ಮುಜುಗರ ಏನಂದ್ರೆ, ಇಟ್ಸ್ ಇಸ್ ಓನ್ ಡಿಪಾರ್ಟ್ಮೆಂಟ್, ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅವರು ಇಲ್ಲದೇನೋ ಇದ್ದೇನೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ವಾಲ್ಮೀಕಿ ನಿಗಮಕ್ಕೆ ಹೋಗಿದೆ ದುಡ್ಡು, ಆಲ್ರೆಡಿ ಇಟ್ ಈಸ್ ಗಾನ್ ಟು ದೆಮ್. ಅದ್ರ ನಂತರ ಆ ಕನ್ಸರ್ನ್ ಮಿನಿಸ್ಟರ್ಗೆ ರೈಟ್ಸ್ ಇರುವುದು ಅಂತ ಇದ್ರೂ ಕೂಡ ಸಿದ್ದರಾಮಯ್ಯನವರು ಬಾಸ್ ಆಗೋದ್ರಿಂದ ಒಂದು ಮೋರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದು. ಈಗ ಇಲ್ಲಿ ಮನಿ ಟ್ರಯಲ್ ಇರುವುದರಿಂದ, ದರ್ ಇಸ್ ಎ ಮನಿ ಟ್ರಯಲ್, ವೆರಿ ಗುಡ್ ಮನಿ ಟ್ರಯಲ್ ಹಿಯರ್. ಇಟ್ಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್. ಈವನ್ CBIಗೆ ನೀವು ನೋಡಿದ್ರೆ, ತುಂಬಾ ಕಷ್ಟ ಆಗ್ಲಿಕ್ಕಿಲ್ಲ ಇದರಲ್ಲಿ, ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಈಗ ಅಲ್ಲಿಂದ ದುಡ್ಡನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಇಫ್ ಯು ಸಿ, ಈ 10-20 ಅಕೌಂಟ್ಗೆ ಏನಕ್ಕೆ ಹೋಗಿದೆ ಅಂದರೆ, ಅಲ್ಲಿಂದ ದುಡ್ಡು ಅಲ್ಲಿ ವಿಡ್ರಾ ಮಾಡಿಕೊಂಡು, ಕ್ಯಾಶಲ್ಲಿ ವಿಡ್ರಾ ಮಾಡಿಕೊಂಡು ಆ ದುಡ್ಡನ್ನು ಏನೇನು ಮಾಡಿದ್ದಾರೆ ಅಂತ. ಯು ಆಸ್ ರೈಟ್ಲಿ ಒನ್ ಕ್ವಶನ್. ನೀವೊಂದು ಕ್ವಶನ್ ಕೇಳ್ತೀರಿ, ಸರ್ ಇದು DK ಶಿವಕುಮಾರ್ಗೆ ಏನಾದರೂ ತಗ್ಲಾಕ್ಬೋದಾ ಇವರು, ಅಥವಾ ಸಿದ್ದರಾಮಯ್ಯನವರಿಗೆ ತಗ್ಲಾಕ್ಬೋದಾ?
ಅಂತ ಹೇಳುವುದಕ್ಕೆ ಹಾಕಲೂಬಹುದು. ಈಗ ಕರ್ನಾಟಕದ ಗೌರ್ಮೆಂಟ್ ಕಾಂಗ್ರೆಸ್ ಅವರು ಇದು ಇಡಿ ನೀಡ್ಕೊಂಡು CBI ನೀಡ್ಕೊಂಡು IT ನೀಡ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವುದಕ್ಕೂ ಇಲ್ಲಿ ಏನಕ್ಕಂತ ಬರ್ತಾ ಇದೆ ಅಂದರೆ ಈ ದುಡ್ಡನ್ನು ಈ 187 crores ಏನು ದುರ್ಬಳಕೆ ಆಗಿದೆ ಅಲ್ವಾ, ಈ ದುಡ್ಡನ್ನು ಬಳ್ಳಾರಿ ಎಲೆಕ್ಷನ್ಗೆ ಬಳಕೆ ಮಾಡಲಾಗಿದೆ. ಈ ದುಡ್ಡನ್ನು ಹೈದರಾಬಾದಿಗೆ ತೆಲಂಗಾಣ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಇರುವ ಎಲ್ಲಿ ತೆಲಂಗಾಣ ಗೌರ್ಮೆಂಟ್ ಇರುತ್ತಲ್ಲ ಅಲ್ಲಿ ಕಾಂಗ್ರೆಸ್ ಇರುತ್ತಲ್ಲ ಅಲ್ಲಿ ಅಕೌಂಟ್ಗಳಿಗೆ ಕಳಿಸಿ ಅಲ್ಲಿಂದ ಡ್ರಾ ಮಾಡ್ಕೊಂಡು ಬಂದು ಆ ದುಡ್ಡನ್ನು ತುಕಾರಾಮರವರ MP ಎಲೆಕ್ಷನಲ್ಲಿ ದುರ್ಬಳಕೆ ಮಾಡಲಾಯಿತು ಅಂತ ಹೇಳುವಾಗ ಇಲ್ಲಿ ನೀವು ಹೇಳ್ದಂಗೆ ಬಹುಶಃ ಈ ಒಂದು ಕೇಸಲ್ಲಿ ನಾಳೆ CBI ಅವರು KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರಿಗೂ ನೋಟಿಸ್ ಕೊಡ್ಬೋದು. ಇಲ್ಲ CM ಅವರಿಗೂ ಅಟ್ಲೀಸ್ಟ್ ಏನಾಗಿಲ್ಲಪ್ಪ ಮುಜುಗರ ಆದರೂ ಮಾಡುವ ಅಂತ ಇಲಾಖೆ ಅವ್ರದ್ದೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಏನು ನಿಮಗೆ ಕಂಟ್ರೋಲ್ ಇರಲ್ವಾ, ನಿಮಗೆ ರೆಕಾರ್ಡ್ಸ್ ಬರಲ್ವಾ, ನಿಮಗೆ ರಿಪೋರ್ಟ್ಸ್ ಬರಲ್ವಾ? ಯು ಶುಡ್ ಹ್ಯಾವ್ ಎ ಕ್ವಾರ್ಟರ್ಲಿ ರಿಪೋರ್ಟ್. ಫಂಡ್ ಯಾವುದಕ್ಕೆ ಎಲ್ಲೆಲ್ಲಿ ಹೋಗಿದೆ ಅಂತ CM ಶುಡ್ ಹ್ಯಾವ್ ಎ ಕ್ವಾರ್ಟರ್ಲಿ ರಿಪೋರ್ಟ್ ಇನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಹೌದು, ಅದಕ್ಕೆಲ್ಲ ಹೋಗಿಲ್ವಾ? ಏನಕ್ಕೆ ನೀವು ಎಲೆಕ್ಷನ್ ಟೈಮಲ್ಲಿ ಈ ದುಡ್ಡನ್ನು ಬಿಡುಗಡೆ ಮಾಡಿದ್ರಿ? ಯಾವ ಚೆಕ್ ಪಾಯಿಂಟ್ ಇಲ್ಲದೇ ದುಡ್ಡು ಹೆಂಗೆ ಹೋಯ್ತು? ಇಟ್ ಇಸ್ ನಾಟ್ ದ್ಯಾಟ್ ಹಾರ್ಡ್. ನೀವು ತೆಲಂಗಾಣದಲ್ಲಿ ಯಾರ ಕಂಪನಿಗೆ ಹೋಗಿದೆ? ಇಟ್ ಇಸ್ ನಾಟ್ ಎ ರೋಬೋಟ್ನೋ AI ಮೇಲೆ ಯಾರನ್ನೋ ಕ್ರಿಯೇಟ್ ಮಾಡಿ ಅವನ ಅಕೌಂಟಿಗೆ ಅಂತ ಹಾಕಿದ್ದಲ್ಲ. ದರ್ ಇಸ್ ಎ ಪ್ರಾಪರ್ ಅಕೌಂಟಿಂಗ್ ಓಪನಿಂಗ್ KYC ಅಂತ ಇರುತ್ತೆ ನಮ್ಮದು, ನೋ ಯುವರ್ ಕಸ್ಟಮರ್ ಅಂತ. ಅದರಲ್ಲಿ ಪ್ರಾಪರ್ಲಿ ಇರುತ್ತೆ ಈ ಕಂಪನಿಗಳು ಬಿಲಾಂಗ್ಸ್ ಟು ಹೂಮ್, ಈ ಕಂಪನಿಗಳಲ್ಲಿ ಯಾರು ಸೈನ್ ಹಾಕ್ತಾರೆ, ಚೆಕ್ ಯಾರು ವಿಡ್ರಾ ಮಾಡ್ತಾರೆ. ಇಟ್ ಈಸ್ ನಾಟ್ ಎ ರಾಕೆಟ್ ಸೈನ್ಸ್, ಇಟ್ ಈಸ್ ಎ ಮನಿ ಟ್ರಯಲ್ ಏನಿದೆ ಇದರಲ್ಲಿ. ಇಟ್ ಈಸ್ ವೆರಿ ಕ್ಲಿಯರ್. ಇವತ್ತು ಏನು ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ, ಮಿಸ್ಟರ್ ಸಿದ್ದರಾಮಯ್ಯ ಅವರೇ ಟ್ರಾನ್ಸ್ಫರ್ ಮಾಡಿಬಿಡಿ, ನಿಮ್ಮ SIT ಇಂದ ನ್ಯಾಯ ಸಿಗಲ್ಲ. ಯಾಕಂದರೆ ನಿಮ್ಮದೇ ಸಚಿವರು ಮಾಡಿರುವ ಹಗರಣ ಆಗಿರೋದ್ರಿಂದ ಲೆಟ್ ಅಸ್ ಡೂ ಒನ್ ಮೋರ್ ಚೆಕ್. ಅಲ್ಲಿಂದ ಕ್ಲೀನ್ ಚಿಟ್ ತಗೊಂಡ್ಬನ್ನಿ, ತಪ್ಪು ಮಾಡಿಲ್ಲ ಅಂದರೆ ಅಲ್ಲಿಂದ ಕ್ಲೀನ್ ಚಿಟ್ ತಗೊಂಡ್ಬನ್ನಿ. CBI ಆದ್ರೇನು ED ಆದ್ರೇನು ಯಾರಾದ್ರೇನು ದಿಸ್ ಇಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್. ಐ ಫೀಲ್ ದಿಸ್ ಜಡ್ಜ್ಮೆಂಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪರ್ಫೆಕ್ಟ್ ಜಡ್ಜ್ಮೆಂಟ್. ಏನಕ್ಕಂತ ಹೇಳಿದ್ರೆ ಇದು ಇಷ್ಟು ಈಸಿಯಾಗಿ ಒಬ್ಬ ತಪ್ಪಿಸ್ಕೊಬೋದು. ಡಾಕ್ಯುಮೆಂಟರಿ ಎವಿಡೆನ್ಸ್ ಇದ್ದ ಮೇಲೇನು, ಒಂದು ಖಾತೆಯಲ್ಲಿ ದುಡ್ಡು ಹೋದ ಮೇಲೇನು ಆ ಮಿನಿಸ್ಟರ್ ಈಸಿಯಾಗಿ ತಪ್ಪಿಸ್ಕೋಬೋದು ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ. ಮತ್ತೆ ಯಾವುದಕ್ಕೆ ನಾವು ನ್ಯಾಯ ಕೊಡಿಸ್ಬೋದು ಅನ್ನೋದನ್ನು ಜನಸಾಮಾನ್ಯರಿಗೆ ಮಾತ್ರನಾ ನ್ಯಾಯ, ಅಥವಾ ಬೇರೆಯವರಿಗೆ ಒಂದು SIT ಕ್ರಿಯೇಟ್ ಮಾಡೋದು, ಅವ್ರದ್ದೇ ಆದ ಒಂದು SIT ಕ್ರಿಯೇಟ್ ಮಾಡೋದು, ಅವ್ರದ್ದೇ ಆದ ಒಂದು ಪೊಲೀಸ್ ಅವರನ್ನು ನೇಮಕ ಮಾಡೋದು, ಅದಕ್ಕೆ ಒಂದು ರಿಟೈರ್ಡ್ ಯಾರನ್ನಾದ್ರೂ ತಗೊಂಡ್ಬಂದು ಅದಕ್ಕೆ ಹೆಡ್ ಮಾಡೋದು, ಅದ್ರ ಮೇಲೆ ಒಂದು ಕ್ಲೀನ್ ಚಿಟ್ ಕೊಡೋದು, ಪುನಃ ಇನ್ನೊಮ್ಮೆ ರೀಶಫಲ್ ಆದರೆ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ ನಾಗೇಂದ್ರ ಅವರು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ. ರೀಶಫಲ್ ಆದರೆ ನಾನು ಎಲಿಜಿಬಲ್, ನಾನು ನಿಮ್ಗೆಲ್ಲರಿಗಾಗಿ ಎಲೆಕ್ಷನ್ಗಾಗಿ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದು ನನ್ನ ಮನೆ ತಗೊಂಡೋಗಿಲ್ಲ, ನನ್ನನ್ನು ಮಿನಿಸ್ಟರ್ ಮಾಡಬೇಕಾಗುತ್ತೆ ನೀವು. ಐ ಆಮ್ ಎಲಿಜಿಬಲ್, ಮೋಸ್ಟ್ ಎಲಿಜಿಬಲ್, ನಾಟ್ ಎಲಿಜಿಬಲ್. ಐ ಆಮ್ ಮೋಸ್ಟ್ ಎಲಿಜಿಬಲ್. ಏನಕ್ಕೆ ಹೇಳಿ? ನಿಮ್ಗಾಗಿ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದೀನಿ, ವಾಲ್ಮೀಕಿ ಜನಾಂಗಕ್ಕೆ ಮೋಸ ಮಾಡಿದ್ದೀನಿ, ನಾನು ಖಾತೆಗೆ ಅವಮಾನ ಮಾಡಿದ್ದೀನಿ, ನಿಮ್ಗಾಗಿ ಜೈಲಿಗೆ ಹೋಗಿದ್ದೀನಿ, ED ವಿಚಾರಣೆ ಮಾಡ್ತಾ ಇದ್ದೀನಿ. ಸೊ ಮೈ ಕ್ವಾಲಿಫಿಕೇಶನ್, ನನ್ನ ಎಲಿಜಿಬಿಲಿಟಿ ಇದೆ ಅಲ್ವಾ, ದಟ್ ಈಸ್ ಇನ್ಕ್ರೀಸ್ಡ್. ಹೌದು, ನಾನೀಗ ಡೆಪ್ಯೂಟಿ CM ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ. ಬಿಕಾಸ್ ಐ ಸ್ಯಾಕ್ರಿಫೈಸ್ಡ್ ಮೈ ಸೆಲ್ಫ್. ಇಡಿಗೆ ಹೋಗಿ ಬಂದ್ರಲ್ಲ, ಈಗ ಜೈಲಿಗೆ ಹೋಗಿ ಬಂದ ಮೇಲೆ EDಗೆ ಹೋದ್ರೆ, ಜೈಲಿಗೆ ಹೋದ್ರೆ, CBI ಇನ್ಕ್ವೈರಿ ಮಾಡಿದ್ರೆ ಎನಿ ಪಾಲಿಟಿಷಿಯನ್ ಈಸ್ ಕ್ವಾಲಿಫಿಕೇಶನ್ ಟು ಬಿಕಮಿಂಗ್ ಎ ಮಿನಿಸ್ಟರ್ ವಿಲ್ ಇನ್ಕ್ರೀಸ್. ನಾನೇ ಹೇಳಿದೆನು, ನಿಮ್ಗಾಗಿ ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಪಾರ್ಟಿಗಾಗಿ ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ನಿಮ್ಮ ಹೆಸರನ್ನು ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ, ನೀವುಗಳು ಇದ್ರೂ ಕೂಡ ನಾನು ಬಾಯಿ ಬಿಟ್ಟಿಲ್ಲ, ಅದಕ್ಕಾಗಿ ಐ ಆಮ್ ಮೋಸ್ಟ್ ಎಲಿಜಿಬಲ್ ನಾವು, ನನ್ನನ್ನು ವಾಪಸ್ ಮಾಡಿ ಅಂದರು. ಐ ಥಿಂಕ್ ವಿ ಶುಡ್ ವೆಲ್ಕಮ್. ಇದು ಮತ್ತೆ ಯಾವ ರೀತಿಯ ಟಾರ್ಗೆಟ್ಟು, IT ಟಾರ್ಗೆಟ್ಟು, ED ಟಾರ್ಗೆಟ್ಟು ಅದೆಲ್ಲ ಬಿಟ್ಟು ದೇ ಶುಡ್ ಅಪಿಯರ್ ಇನ್ ಫ್ರಂಟ್ ಆಫ್ CBI. ರಾಜ್ಯ ಸರ್ಕಾರದಲ್ಲಿ ಏನು ಡಾಕ್ಯುಮೆಂಟ್ ಇದೆ ಅದನ್ನು ಕೊಟ್ಬಿಟ್ಟು ಐ ಥಿಂಕ್ ಸಿದ್ದರಾಮಯ್ಯ ನೀಡ್ ಟು ಸ್ಟ್ಯಾಂಡ್ ವಿತ್ ದಿಸ್ ಜಡ್ಜ್ಮೆಂಟು. ನಾವು ತಗೊಂಬಂದು ಹೌದಪ್ಪ ಕ್ಲೀನ್ ಇದ್ದಾರೆ, ನಾಗೇಂದ್ರ ಅವರು ಕ್ಲೀನ್ ಇದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸ್ಕ್ಯಾಮ್ ಆಗಿದೆ ಅಂತ. ಆದರೆ ಯಾರಿಗಾದರೂ ಶಿಕ್ಷೆ ಆಗಲೇಬೇಕು. ಕರೆಕ್ಟ್. ಸ್ಕ್ಯಾಮ್ ಆಗಿದೆ ಅಂತ CM ಅವರೇ ಅಧಿವೇಶನದಲ್ಲಿ ಒಪ್ಕೊಂಡ ಮೇಲೆ ಆ ಸ್ಕ್ಯಾಮ್ ಮಾಡಿದವರಿಗೆ ಶಿಕ್ಷೆ ಆಗಬೇಕು. ನಾವು SIT ಇಸ್ ಟೋಲ್ಡ್ ಹೌದು ಸ್ಕ್ಯಾಮ್ ಆಗಿದೆ, ಇದರಲ್ಲಿ ರಾಜ್ಯ ಸರ್ಕಾರದ ಸಚಿವರದ್ದು ಏನು ಪಾತ್ರ ಇಲ್ಲ, ಬಟ್ ಅಧಿಕಾರಿಗಳದ್ದು ಇದೆ.
ದರ್ ಇಸ್ ಎ ಒಂದು ಸಾವು, ಆ ಸಾವಿನ ಮಧ್ಯೆ ಸ್ಕ್ಯಾಮ್, ರೀಸನ್ ಇಸ್ ಸ್ಕ್ಯಾಮ್. ಅರ್ಥ ಆಯ್ತಲ್ವಾ? ವಿ ನೀಡ್ ಟು ಪುಟ್ ಎ ಎಕ್ಸಾಂಪಲ್. ಈಗ ಸೆಕೆಂಡ್ ಚೆಕ್, ಕ್ರಾಸ್ ಚೆಕ್, ಲೆಟ್ CBI ಡೂ. ಐ ಥಿಂಕ್ ಈಗ CBI ಒಂದೊಂದೇ ನೋಟಿಸ್ ಕೊಟ್ಟಾಗೆ, CBI ಒಬ್ಬೊಬ್ಬರನ್ನೇ ಕರೆದಾಗೆ, ಆ ರೀತಿಯಲ್ಲಿ ED ಒಂದೊಂದೇ ನೋಟಿಸ್ ಕೊಡಬಹುದು. ಚಾನ್ಸಸ್ ಆರ್ ದೇರ್, EDನೂ ಕೊಡಬಹುದು. ಹೌದು, ನಿಮಗೂ ನಮಗೂ ಇನ್ನೊಂದು ಡೈಲಿ ನ್ಯೂಸ್ಗಳು ಆಗ್ಬೋದು. ಇವತ್ತು ಇವನಿಗೆ ನೋಟಿಸು, ನಾಳೆ ಅವನಿಗೆ ನೋಟಿಸು, ನೋಟಿಸ್ಗಳ ಮೇಲೆ ನೋಟಿಸು, ಹಾಜರಿಗಳು. ಅದಾದ ಮೇಲೆ ಜನಸಾಮಾನ್ಯರಿಗೆ ಸಿಗುವುದು ಏನು ಹೇಳಿ? ದೌರ್ಭಾಗ್ಯಗಳು. ನಾವು ಕೂತ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡಿ 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 1,500 2,000 ದುಡ್ಡು ತಗೊಂಡು ಓಟ್ ಹಾಕಿದವರಿಗೆ ಇದೇ ಭಾಗ್ಯ. ವಿ ಶುಡ್ ಸಿ ದ್ಯಾಟ್. ಅದಕ್ಕೆ ಜನಗಳಿಗೆ ನಾವು ಎಲೆಕ್ಷನ್ ಆದ ಮೇಲೆ ಪಾಲಿಟಿಷಿಯನ್ಗೆ ಬೈಯುವುದಕ್ಕಿಂತ ನಾವು 1,500 2,000 ಬಿರಿಯಾನಿ ಕ್ವಾರ್ಟರ್ಗೆ ಇಂಥವರನ್ನು ಅಯೋಗ್ಯರನ್ನು ನಾವು ಎಲೆಕ್ಟ್ ಮಾಡಿ ಕಳಿಸ್ತೀವಲ್ಲ, ಅವರಿಗೆ ಬೈಯುವುದಕ್ಕಿಂತ ಒಮ್ಮೆ ನಮ್ಮನ್ನು ನಾವು ಬೈಕೊಂಡ್ಬಿಟ್ರೆ ಐ ಥಿಂಕ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ವಿಲ್ ಸಾಲ್ವ್. ಚೇಂಜ್ ಶುಡ್ ಸ್ಟಾರ್ಟ್ ಫ್ರಮ್ ಅಸ್ ಅನ್ನೋದನ್ನ ನೆನ್ಪು ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ಬಟ್ ಇದು ಅನಿರೀಕ್ಷಿತ ಆಘಾತ ಕಾಂಗ್ರೆಸ್ಗೆ. ನಿರೀಕ್ಷಿತ ಆಘಾತ ಒಂದಿತ್ತಲ್ಲ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಡೆವಲಪ್ಮೆಂಟ್ಗಳು ಗೊತ್ತಲ್ಲ. ಕಾಂಗ್ರೆಸ್ನಲ್ಲಿ BR ಪಾಟೀಲ್ ಅವರ ಬಾಂಬ್ ನಂತರ ಸುರ್ಜೇವಾಲಾ ಅವರ ಸ್ಟೇಟ್ಗೆ ಬಂದು 2 ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಜೊತೆಗೆ ಮಾತಾಡಿ ಸಂಧಾನ ಮಾಡಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನ ಬಣ ರಾಜಕೀಯ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಗರಿಗೆದರಿದೆ. ರಾಜ್ಯದ ಕಾಂಗ್ರೆಸ್ನ ಬಣ ರಾಜಕೀಯದ ಸುದ್ದಿಗಳನ್ನು ನೋಡೋಣ.